ಇಂದಿರಾನಗರದಲ್ಲಿರುವ ರಾಮೇಶ್ವರಂ ಕೆಫೆಯನ್ನ ಅದ್ದೂರಿಯಾಗಿ ಪುನರಾರಂಭ ಮಾಡಲಾಗುತ್ತಿದ್ದು, ರುಚಿಕರ ಭೋಜನದೊಂದಿಗೆ ವಿಶಾಲ ಸ್ಥಳದ ಆತಿಥ್ಯದ ಸ್ವಾಗತಕ್ಕೆ ಸಜ್ಜಾಗಿದೆ. 100 ಅಡಿ ರಸ್ತೆಯಲ್ಲಿ 15,000 ಚದರ ಅಡಿಗಳಷ್ಟು ವ್ಯಾಪಿಸಿರುವ ಕೆಫೆಯು ಸುಮಾರು 400 ಜನರಿಗೆ ಆತಿಥ್ಯ ನೀಡಬಹುದಾದ ಭವ್ಯ, ವಿಶಾಲ ಸ್ಥಳವನ್ನು ಹೊಂದಿದೆ. ದಕ್ಷಿಣ ಭಾರತದ ಗುಣಮಟ್ಟದ ಹಾಗೂ ಆಧುನಿಕ ಭೋಜನದ ರುಚಿಯನ್ನ ಇಲ್ಲಿ ಸವಿಯಬಹುದು. ಈ ನೂತನ ಸ್ಥಳದಲ್ಲಿ ನೀವು ನಿಮ್ಮ ಕುಟುಂಬಸ್ಥ, ಸ್ನೇಹಿತರೊಂದಿಗೆ ಆಗಮಿಸಿ ವಿಶ್ರಮಿಸುತ್ತಾ ದಕ್ಷಿಣ ಭಾರತದ ಸೊಗಡಿನ ಭೋಜನವನ್ನ ಸವಿಯಬಹುದು. ಇಂದಿರಾನಗರ ಶಾಖೆಯ ಮೆನುವಿನಲ್ಲಿ ನಿಮ್ಮ ಮೆಚ್ಚುಗೆಯಾಗುವ ಸುಮಾರು 120ಕ್ಕೂ ಹೆಚ್ಚು ಭಕ್ಷ್ಯಗಳು ಒಳಗೊಂಡಿವೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರತ್ಯೇಕವಾಗಿ ಹೊಸ ಪಾಕಶಾಲೆಯ ಪರಿಚಯಿಸಲಾಗುತ್ತಿದೆ. ಪ್ರಮುಖವಾಗಿ ಜೋಡಿ ಮಸಾಲ ದೋಸೆ, ಚಿರೋಟಿ, ತಂಬುಳಿ ಮತ್ತು ರಸಂ ಇಡ್ಲಿಯಂತಹ ವಿಶಿಷ್ಟ ಭೋಜನವನ್ನ ಮನಸಾರೆ ಸವಿಯಬಹುದು. ಈ ಮೂಲಕ ಸಾಂಪ್ರದಾಯಿಕ ದಕ್ಷಿಣ ಭಾರತೀಯ ಅಡುಗೆಯ ಸಾರವನ್ನ ಆಸ್ವಾದಿಸಬಹುದು. ಪ್ರತಿ ಖಾದ್ಯವನ್ನ ಉತ್ತಮ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ತಯಾರಿಸಲಾಗಿದ್ದು, ಸುವಾಸನೆ, ತಾಜಾತನದಿಂದ ಕೂಡಿರಲಿದೆ. ರಾಮೇಶ್ವರಂ ಕೆಫೆಯ ಸಹ ಸಂಸ್ಥಾಪಕ ಮತ್ತು ಸಿಇಒ ರಾಘವೇಂದ್ರ ರಾವ್, ಇಂದಿರಾನಗರ ನಮ್ಮ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆದುಕೊಂಡಿದೆ. ಈ ಭಾಗದಲ್ಲಿನ ಶಾಖೆಯ ಸ್ಥಳವನ್ನು ವಿಸ್ತರಿಸುವ ಜೊತೆಗೆ ಮತ್ತಷ್ಟು ಹೊಸತನ ಪರಿಚಯಿಸಬೇಕು ಎಂಬ ಹಂಬಲ ನನ್ನದಾಗಿತ್ತು. ಅಂತೆಯೇ ಈ ನೂತನ ಶಾಖೆಯಲ್ಲಿ ಹಲವು ಹೊಸ ಖಾದ್ಯಗಳನ್ನು ಪರಿಚಯಿಸಿದ್ದೇವೆ. ಈ ಎಲ್ಲವೂ ದಕ್ಷಿಣ ಭಾರತದ ನೈಜ ಸ್ವಾದವನ್ನು ನೀಡಲಿದೆ. ಗುಣಮಟ್ಟ ಹಾಗೂ ರುಚಿಕರ ಆಹಾರ ಬಯಸುವ ಜನರಿಗಾಗಿ ಸೂಕ್ತ ತಾಣವನ್ನು ನಿರ್ಮಿಸಿರುವ ಸಂತಸವಿದೆ ಎಂದು ಹೇಳಿದರು. ಇದಷ್ಟೇ ಅಲ್ಲದೆ ಹೆಚ್ಚಿನ ಆಸನದ ವ್ಯವಸ್ಥೆಗಳ ಜೊತೆಗೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊನಂತಹ ಆನ್ಲೈನ್ ಆರ್ಡರ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇಲ್ಲಿಯೇ ಕುಳಿತು ಆಹಾರ ಸೇವಿಸುವವರಿಗಾಗಿ ವಿಶಾಲವಾದ ಒಳಾಂಗಣ ವಿನ್ಯಾಸ ಮಾಡಲಾಗಿದೆ. ಇಲ್ಲಿ ಕಳೆಯುವ ಪ್ರತಿಯೊಂದು ಕ್ಷಣವೂ ದಕ್ಷಿಣ ಭಾರತದ ನೈಜ ಆಹಾರದ ಪರಿಮಳವನ್ನು ಸವಿಯುವ ಜೊತೆಗೆ ರುಚಿಸಬಹುದು. ಸಹ ಸಂಸ್ಥಾಪಕ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾದ ದಿವ್ಯಾ ರಾಘವೇಂದ್ರ ರಾವ್ ಮಾತನಾಡಿ, ಇದುವರೆಗೂ ನಮ್ಮವರಿಂದ ಸಾಕಷ್ಟು ಬೆಂಬಲ, ಪ್ರೀತಿಯನ್ನ ಪಡೆದುಕೊಂಡಿದ್ದೇವೆ. ಈ ಹೊಸ ಶಾಖೆಯನ್ನ ತೆರೆಯುವ ಮೂಲಕ ಅವರಿಗೆ ವಿಶಾಲ ಸ್ಥಳದಲ್ಲಿ ಕುಳಿತು ಆಹಾರ ಸೇವಿಸುವ ವ್ಯವಸ್ಥೆ ಮಾಡುವ ಅವಕಾಶ ನಮಗೆ ದೊರಕಿದೆ. ಮನೆಯಲ್ಲಿ ಊಟ ಸವಿಯುವಂತೆಯೇ ಇಲ್ಲಿಯೂ ಆರಾಮವಾಗಿ ಕುಳಿತು ನೆಮ್ಮದಿಯಾಗಿ ದಕ್ಷಿಣ ಭಾರತದ ರುಚಿಕರ ಆಹಾರವನ್ನ ಸವಿಯಬಹುದಾದ ವಿಸ್ತೃತ ಮೆನು ಇದರಲ್ಲಿದೆ. ದಕ್ಷಿಣ ಭಾರತದ ಆತಿಥ್ಯವನ್ನ ನೀಡಲು ನಮಗೆ ಹೆಮ್ಮೆ ಎನಿಸುತ್ತದೆ ಎಂದರು. ರಾಮೇಶ್ವರಂ ಕೆಫೆ ಪ್ರತಿಯೊಬ್ಬ ಅತಿಥಿಯನ್ನ ಸ್ವಾಗತಿಸುವ ಮತ್ತು ಮೌಲ್ಯಯುತವಾದ ಅನುಭವವನ್ನು ನೀಡಲು ತಮ್ಮನ್ನು ಸಮರ್ಪಿಸಿಕೊಂಡಿದ್ದೇವೆ. ರಾಮೇಶ್ವರ್ ಕೆಫೆ ನಮ್ಮ ದಕ್ಷಿಣ ಭಾರತದ ಪಾಕ ಪದ್ಧತಿಗೆ ಹೆಸರುವಾಸಿಯಾಗಿದ್ದು, ಇಂದಿರಾನಗರದಲ್ಲಿ ಆಧುನಿಕವಾಗಿ ವಿನ್ಯಾಸಗೊಂಡಿರುವ ಈ ವಿಶಾಲ ಸ್ಥಳದಲ್ಲಿ ಊಟ ಅನುಭವವನ್ನು ರುಚಿಸಬಹುದು. ಈ ಶಾಖೆಯು ಸಾಂಪ್ರದಾಯಿಕ ಅಲಂಕಾರದಿಂದ ಸುಂದರವಾಗಿ ಸಂಯೋಜಿಸಲಾಗಿದೆ. ಜೊತೆಗೆ ದೇವಾಲಯ ಪ್ರೇರಿತ ವಿನ್ಯಾಸದಿಂದ ನಿರ್ಮಿಸಲಾಗಿದ್ದು, ದಕ್ಷಿಣ ಭಾರತೀಯ ನಮ್ಮ ಸಂಸ್ಕೃತಿಯ ಶ್ರೀಮಂತಿಕೆಯನ್ನ ಬಿಂಬಿಸಲಾಗಿದೆ. ಈ ವಿಸ್ತರಣೆಯು ರಾಮೇಶ್ವರಂ ಕೆಫೆಯ ಬೆಳವಣಿಗೆಯ ಪಯಣದಲ್ಲಿ ಒಂದು ಮೈಲಿಗಲ್ಲನ್ನು ಪ್ರತಿನಿಧಿಸುತ್ತದೆ. ಮೊದಲದಾಗಿ ನಾವು ಇಂದಿರಾನಗರಲ್ಲೇ ಶುರು ಮಾಡಿದ್ದು 12th ಮೈನಲ್ಲಿ ಒಂದು ಪುಟ್ಟ ಜಾಗದಲ್ಲಿ. ಅದರಿಂದ ನಾವು ಈಗ ಇಷ್ಟು ದೊಡ್ಡ ಔಟ್ಲೆಟ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ.
ಇದೆಲ್ಲದಕ್ಕೂ ಕಾರಣ ನಮ್ಮ ಗ್ರಾಹಕರೇ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಪ್ರೀತಿ ಕೊಟ್ಟು ಇಷ್ಟೊಂದು ಸಪೋರ್ಟ್ ಮಾಡಿ ನಮ್ಮನ್ನು ಇಷ್ಟೊಂದು ಪ್ರೋತ್ಸಾಹ ಮಾಡಿ ಬೆಳೆಸ್ತಾ ಇದ್ದಾರೆ, ಉಳಿಸ್ತಾ ಇದ್ದಾರೆ. ಇದರಿಂದ ನಾವು ಸಾವಿರಾರು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡೋ ರೀತಿ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೆಲ್ಲ ಸ್ಪೆಷಲ್ ಈಗ ಏನು ಸ್ಪೆಷಲ್ ಇದೆ? ಆಲ್ರೆಡಿ ಒಂದು ನೇಮ್ ಇದೆ, ರಾಮೇಶ್ವರ್ ಕ್ಯಾಫ್ ಅಂದರೆ ಒಂದು ಸಪ್ರೇಟ್ ನೇಮ್ ಇದೆ, ಇದೆಲ್ಲ ಎಲ್ಲ ಕಡೆ ಇದೆ. ಈಗ ಇದು ಮಾಡಿದರೆ ಏನು ಸ್ಪೆಷಲ್ ಇದೆ? ಸ್ಪೆಷಲ್ ಅಂತ ಅಂದರೆ ನಾವು ಇನ್ನಷ್ಟು ಟೆಂಪಲ್ ಎಲಿಮೆಂಟ್ಸ್ನ ನಾವು ಯೂಸ್ ಮಾಡ್ಕೊಂಡಿದ್ದೀವಿ, ಜಾಗವನ್ನು ಕಟ್ಟಿದ್ದೀವಿ. ಇದು ನಮ್ಮ ಗೋಲ್ ಏನಂದರೆ ನಮ್ಮ ಸೌತ್ ಇಂಡಿಯನ್ ಫುಡ್ ಜೊತೆ ನಮ್ಮ ಕಲ್ಚರ್ ಹಾಗೂ ಟ್ರೆಡಿಷನ್ ಜೊತೆಲಿ ಸರ್ವ್ ಮಾಡಬೇಕು ಅಂತ, ಆ ವೈಬ್ಸ್ನ ಕೂಡ ಸರ್ವ್ ಮಾಡಬೇಕಂತ. ಇಂದಿರಾನಗರ ಕಂಪೇರ್ ಮಾಡಿದ್ರೆ ಆ ಔಟ್ಲೆಟ್ಗೂ ಈ ಔಟ್ಲೆಟ್ಗೂ ತುಂಬಾ ಚೇಂಜಸ್ ಇದೆ. ಅದು ಈವನ್ ಕಸ್ಟಮರ್ಸ್ ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ, 100 ಸ್ಕ್ವೇರ್ ಫೀಟ್ ಜಾಗನೂ ಇರಲಿಲ್ಲ ಕಸ್ಟಮರ್ಸ್ ನಿಂತ್ಕೊಳ್ಳೋಕ್ಕೆ. ಇಲ್ಲಿ ನಾವು ಅರೌಂಡ್ 15,000 ಸ್ಕ್ವೇರ್ ಫೀಟಲ್ಲಿ ಔಟ್ಲೆಟ್ ಕಟ್ಟಿದ್ದೀವಿ. ಕಸ್ಟಮರ್ಸ್ಗೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದು ಪೂರ್ತಿ ಕಸ್ಟಮರ್ಸ್ ಲೈವ್ ಕೌಂಟರೇ ಇಟ್ಟಿದ್ದೀವಿ. ಅದು ಒಂದು ಚೇಂಜಸ್ ಇದೆ. ಹಾಗೆ ಮೆನ್ಯೂನಲ್ಲಿ 12th ಮೇನ್ ರೋಡ್ ಔಟ್ಲೆಟಲ್ಲಿ ಒಂದು 10% ಆಫ್ ದ ಮೆನ್ಯೂ ಇತ್ತು ಅಷ್ಟೇ. ರಾಮೇಶ್ವರಂದು ಏನು ರಿಯಲ್ ಮೆನ್ಯೂ ಇದೆ ಅದರಲ್ಲಿ 10% ಅಷ್ಟೇ ಇತ್ತು. ಇಲ್ಲಿ ಮೋರ್ ದೆನ್ 150 ಮೆನ್ಯೂ ನಾವು ಆ್ಯಡ್ ಮಾಡಿದ್ದೀವಿ. ಆಲ್ಸೋ 12th ಮೇನಲ್ಲಿ ನಾವು ಆನ್ಲೈನಲ್ಲಿ ಸರ್ವಿಸ್ ಕೊಡ್ತಾ ಇರಲಿಲ್ಲ, ಸ್ವಿಗ್ಗಿ ಝೊಮ್ಯಾಟೊ ಅವ್ರ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ. ಇಲ್ಲಿ ನಾವು ಆನ್ಲೈನಲ್ಲೂ ಕೂಡ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಹೊಸ ಔಟ್ಲೆಟ್ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಹಳೆಯ ಸಂಪ್ರದಾಯದ ಕೆಲವೊಂದು ಸ್ವೀಟ್ಸ್ನ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಪೇಣಿ ಆಗಿರ್ಬೋದು, ನಾವು ಚಿರೋಟಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಾವು ಪಂಚಾಮೃತ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರೆ, ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಒಂದು ಜೋಡಿ ಮಸಾಲೆ ದೋಸೆ ಅಂತ ಹೊಸ ಮೆನ್ಯೂ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನಾವೆಲ್ಲೇ ಮಸಾಲೆ ದೋಸೆ ಕೇಳಿದ್ರೆ ಯೂಶ್ವಲಿ ನಮ್ಗೆ 1 ಮಸಾಲೆ ದೋಸೆ ಸಿಗುತ್ತೆ. ಇಲ್ಲಿ 2 ಜೋಡಿ ಮಸಾಲೆ ದೋಸೆ ಸಿಗುತ್ತೆ, ಹೊಸ ಮೆನ್ಯೂ. ನೀವು 1 ಮಸಾಲೆ ದೋಸೆ ಕೇಳಿದ್ರೆ 2 ದೋಸೆ ಸಿಗುತ್ತೆ, ಮಸಾಲೆ ದೋಸೆ.